ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶ್ ಆ್ಯಂಡ್ ಮಾನ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಯಶ್ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇದು ನಮ್ಮ ಮನೆಯಿಂದ ಜಸ್ಟ್ 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ನಾವು ಜಸ್ಟ್ ವಿಸಿಟ್ ಮಾಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಆಂಟಿ ಸ್ಟೇ ಆಗಲೇಬೇಕು ಅಂತೇಳಿ ಹಿಂಸೆ ಮಾಡಿ ನಮ್ಮನ್ನ ಮನೇಲೇ ಉಳಿಸ್ಕೊತಿದ್ದಾರೆ. ಏನಪ್ಪ ಸ್ಪೆಷಲ್ ಅಂತಂದರೆ ಮನೇಲಿರೋ ಕೋಳಿನ ಕಟ್ ಮಾಡ್ತಿದ್ದಾರೆ. ಸೊ ನಾನು ಕಟ್ ಮಾಡೋದ್ರಿಂದ ಹಿಡಿದು ಸಾಂಬಾರು ಮಾಡೋದ್ರವರೆಗೂ ನಾನು ತೋರಿಸ್ತಾ ಹೋಗ್ತೀನಿ ಇವತ್ತು. ನಮ್ಮ ಆಂಟಿ ಒಳ್ಳೆ ಕೋಳಿಗಳು ಸಾಕವ್ರೆ. ಇವತ್ತು ಇಷ್ಟರಲ್ಲಿ ಯಾವ ಕೋಳಿ ನಮ್ಗೆ ಊಟ ಆಗಿ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಹಿಡ್ಕೋ, ಕಚ್ಚಲ್ಲ, ಹಿಡ್ಕೋ, ಮುಟ್ಟು, ಏನಾಗಲ್ಲ. ಹಂಗೇನಿಲ್ಲ, ತಿಂತೀನಿ. ಸೊ ಕೋಳಿ ಕುಯ್ದಾಯಿತು. ಇವಾಗ ಬಿಸಿನೀರಿಗೆ ಕೋಳಿನ ಎಜ್ಜಿಡ್ತಿದ್ದಾರೆ. ಇಷ್ಟೇನ ಅಂಕಲ್, ಎಷ್ಟೊತ್ತು ಬಿಡ್ಬೇಕಿತ್ನೀಗ? ಹಿಡಿಯೋದಿನ ಯಾರು? ನೋಡಿ ಫ್ರೆಂಡ್ಸ್, ಈಗ ನಾವು ಅಡುಗೆಗೆ ತಯಾರು ಮಾಡ್ಕೊಂಡಿದ್ದೀವಿ. ಬಿರಿಯಾನಿ ಮಾಡೋದಾ ಪ್ಲೀಸ್? ನೋಡಿ ಗೈಸ್, ಫಸ್ಟ್ ಈ ಥರ ಕೋಳಿನ ಕಟ್ ಮಾಡ್ಬಿಟ್ಟು ಪುಕ್ಕ ತೆಗ್ಬಿಟ್ಟಿದ್ದಾರೆ, ಸೀಬೇಕು. ನೋಡಿ ಗೈಸ್, ನಾನಿಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ. ಚಿಕನ್ ಅಯ್ಯೋ ಅಲ್ಲ, ತಲೆ ಪುಡಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನ ಸೀಬೇಕು, ಎರಡನ್ನೂ ಚೆನ್ನಾಗಿ ಸೀದಾದ್ಮೇಲೆ ಕಟ್ ಮಾಡ್ಕೋಬೇಕು. ನಾನು ನೋಡ್ಕೊಳ್ಳಿ, ನಾನೇ ಸೀತಾರದು, ಅದೇ ನಾನು ತಗ ಬರ್ಬೇಡಿ, ನಂಗೆ ಸಿಕ್ಕೊಡಕ್ಕೆ ಬರೋಕೆ. ಹೇಳು ಮೇಲೆ ಬಾ, ಮೇಲೆ ಬಾ. ಇವಾಗ ಚಿಕನ್ ಕಂಪ್ಲೀಟಾಗಿ ಕಟ್ ಮಾಡಿ ಎಲ್ಲ ರೆಡಿಯಾಗಿದೆ. ಸೊ ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಮೇಯ್ನ್ ಇಂಗ್ರೀಡಿಯೆಂಟ್ ಚಿಕನ್, ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಕಾಯಿ, 2ರಿಂದ 3 ಈರುಳ್ಳಿ, ಶುಂಠಿ ಸ್ವಲ್ಪ, ಹಾಗೆಯೇ ಬೆಳ್ಳುಳ್ಳಿ 1 ಉಂಡೆ ಅಷ್ಟು, ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆಯೇ 3ರಿಂದ 4 ಸ್ಪೂನಷ್ಟು ಖಾರದ ಪುಡಿ. ಇವಾಗ ಒಂದು ಕುಕ್ಕರ್ಗೆ 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಚಿಕನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕ್ಕೊಬೇಕು. ನಾನು ಚಿಕನ್ ಹಾಕ್ಕೊಬೇಕಾದ್ರೆ ಮೊಟ್ಟೆ ಮತ್ತು ಲಿವರ್ನ ಹಾಕ್ಕೊಂಡಿಲ್ಲ. ವಿಷಲ್ ಆದಮೇಲೆ ಮತ್ತೆ ನಾನು ಅದೆರಡನ್ನೂ ಹಾಕ್ಕೊಳ್ತೀನಿ. ಸೊ ಇವಾಗ ಸ್ವಲ್ಪ ಸಾಲ್ಟ್ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಚಿಕನ್ನಲ್ಲಿ ನೀರೆಲ್ಲ ಸ್ವಲ್ಪ ಸುಂಡೋ ಅಷ್ಟರಲ್ಲಿ ನಾವು ಸ್ವಲ್ಪ ಈರುಳ್ಳಿ ಖಾರನ ರೆಡಿ ಮಾಡ್ಕೊಂಬರೋಣ. ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಸಾಂಬಾರು ಸೊಪ್ಪು ಇಷ್ಟು ಮಾತ್ರ ಹಾಕಿ ಆಡಿಸ್ಕೊಂಡ್ರೆ ಈರುಳ್ಳಿ ಖಾರ ರೆಡಿ ಆಯಿತು. ಇದನ್ನು ಚಿಕನ್ಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ನ ಫಸ್ಟು ಬರ್ಸ್ಕೊಬೇಕು. ಏನಕ್ಕೆ ಅಂದರೆ ನಾಟಿ ಕೋಳಿ ಬೇಗ ಬೇಯಲ್ಲ, ಹಾಗಾಗಿ ಫಸ್ಟು 2-3 ವಿಷಲ್ ಆದಮೇಲೆ ಖಾರದ ಪುಡಿನ ಹಾಕ್ಕೊಬೇಕು. ಹಾಗೆಯೇ ಮುಂಚೆನೇ ಮೊಟ್ಟೆ ಹಾಗೆ ಲಿವರ್ನ ಹಾಕಿರಲಿಲ್ಲ, ಅದು ಎರಡನ್ನೂ ಸಹ ಇವಾಗ ಬೇಯಕ್ಕೆ ಹಾಕ್ಕೊಳ್ತಿರೋದು. ಆ್ಯಂಡ್ ಫೈನಲ್ಲಾಗಿ ಕಾಯಿನ ಆಡಿಸ್ಕೊಂಡು ಅದನ್ನು ಸಾಂಬಾರಿಗೆ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಸೊ ಇದಿಷ್ಟು ನಾಟಿ ಕೋಳಿ ಸಾಂಬಾರು ರೆಸಿಪಿ. ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ, ಫೈನಲ್ ಆಗಿ ಈ ಥರ ಇದೆ.
ಆ್ಯಂಡ್ ಇವಾಗ ಮುದ್ದೆ, ನಾಟಿ ಕೋಳಿ ಸಾಂಬಾರು, ಮೊಟ್ಟೆ, ಒಳ್ಳೆ ಫುಲ್ ಮೀಲ್ಸ್. ಪಾಪು ಜೊತೆ ಆಟ ಆಡಿಕೊಂಡು ಹಾಗೆ ನಮ್ಮ ಹುಡುಗಿರ ಜೊತೆ ಎಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಡೇ ವಾಸ್ ವೆಲ್ ಸ್ಪೆಂಡ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.